ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು 29th ಜುಲೈ ಸೋಮವಾರದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ದಿನ 26th ಜುಲೈ ನಿಫ್ಟಿ ಅಗೇನ್ ತನ್ನ ಹೊಸ ಆಲ್ ಟೈಮ್ ಹೈ 24,861 ನ ಮಾಡಿ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ ಕೂಡ ಆಲ್ ಟೈಮ್ ಹೈ ಅಲ್ಲಿ ಅದು 24,834 ಹತ್ರ ಕೊಟ್ಟಿದೆ. ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮೆನ್ಷನ್ ಮಾಡಿದ್ದು ನಿಫ್ಟಿ 24,510 ಮೇಲೆ ಹೋದ್ರೆ ಮಾತ್ರನೇ ಅಲ್ಲಿಂದ ನಿಫ್ಟಿ ಸ್ಟ್ರಾಂಗ್ ಆಗುತ್ತೆ ಅಂತ. ಸೊ ನಿಫ್ಟಿ 24,510 ಮೇಲೆ ಹೋಗ್ತಿದ್ದಂಗೆ ಅಲ್ಲಿಂದ ಬಂದ ಅಪ್ ನಮ್ಮ ಟಾರ್ಗೆಟ್ 24,650 ಹಾಗೂ 700 ಇತ್ತು. ಸೊ ಅದನ್ನ ಮೊದಲನೇ ಹಾಫ್ ಅಲ್ಲಿ ಕಂಪ್ಲೀಟ್ ಮಾಡ್ತು. ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡು ನಿಫ್ಟಿ 24,861 ವರೆಗೆ ದಿನದ ಕೊನೆಯವರೆಗೆ ಹೋಗಿತ್ತು. ಸೊ ಇಲ್ಲಿಂದ ಈಗ ನಾವು 29 ಜುಲೈ ಸೋಮವಾರಕ್ಕೆ ಲೆವೆಲ್ಸ್ ನ ನೋಡ್ಬೇಕು ಅಂತಂದ್ರೆ, ಸೋಮವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೆ ಈ ಶುಕ್ರವಾರದ US ಮಾರ್ಕೆಟ್ ಕ್ಲೋಸಿಂಗು ಹಾಗೂ ಶನಿವಾರದ ದಿನ ಏನು ICICI ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ, ಅದ್ರ ಬೇಸ್ಡ್ ಮೇಲೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಕ್ಲೋಸಿಂಗ್ ದಿನದ ಹೈಯಲ್ಲಿ ಹಾಗೂ ಆಲ್ ಟೈಮ್ ಹೈಯಲ್ಲಿ ಬಂದಿದ್ದಕ್ಕಾಗಿ ನಾವು ಈ ಲೆವೆಲ್ ಇಂದ ಮೇಲೆನೆ ಓಪನ್ ಆಗೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ. ಸೊ ನಾವು ಗ್ಯಾಪ್ ಅಪ್ ಓಪನಿಂಗ್ 100+ ಪಾಯಿಂಟ್ ಆದ್ರೆ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 3 ಮಿನಿಟ್ ವೇಟ್ ಮಾಡಿ 24,950 ಅಥವಾ 25,000 ಹತ್ರದಲ್ಲಿ ಪ್ರಾಫಿಟ್ ಬುಕ್ ನ ಮಾಡ್ಕೋತೀವಿ. ಅದೇ ನಿಫ್ಟಿ ಏನಾದ್ರು ಫ್ಲಾಟ್ ಆಗಿ 24,835 ಹತ್ರನೇ ಓಪನ್ ಆಯ್ತು ಅಂತಂದ್ರೆ ಅಲ್ಲಿ ನಾವು ಮೊದಲನೇ 15 ನಿಮಿಷ ವೇಟ್ ಮಾಡಿ ಮೊದಲನೇ 15 ನಿಮಿಷದ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿದ್ರೆ, ಬುಲ್ಲಿಶ್ ಕ್ಯಾಂಡಲ್ ಆಗಿದ್ರೆ ಆ ಕ್ಯಾಂಡಲ್ ಹೈಯಿಂದ ನಾವು ಸಿ ಪೊಸಿಷನ್ಸ್ ನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ದಿನದ ಲೋ ಕೆಳಗಡೆ ಅನದರ್ 10 to 15 ಪಾಯಿಂಟ್ಸ್ ಬಫರಿಂಗ್ ಪಾಯಿಂಟ್ಸ್ ಇಟ್ಕೊಂಡು ಇಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೋತೀವಿ. ಇಲ್ಲಿಂದ ಬರೋ ಮೂಮೆಂಟಮ್ ಅಗೇನ್ 24,950 ಹಾಗೂ 25,000 ಲೆವೆಲ್ ಅಲ್ಲಿ ನಾವು ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೀವಿ. ಇನ್ನು ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ 10 ಗಂಟೆ ಮೇಲೆ 25,000 ಮೇಲೆನೆ ಟ್ರೇಡ್ ಆಗ್ತಾ ಇದ್ರೆ 24,950 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಕಂಟಿನ್ಯೂಸ್ ಆಗಿ ಕಾಲ್ ಪೊಸಿಷನ್ಸ್ ನ ಹೋಲ್ಡ್ ಮಾಡ್ಬೋದು. ನಾವು ಇಲ್ಲಿಂದ ಬರೋ ಅಪ್ ಮೂವ್ ಮೇಲೆ 25,100 125 ವರೆಗೆ ನಾವು ಅಪ್ ಮೂವ್ ನ ಸೋಮವಾರ ದಿನ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ನೆಗೆಟಿವ್ ಅಲ್ಲಿ ಮೂವ್ಮೆಂಟ್ ಕೊಡ್ತಾ ಇದ್ರೆ ವೇಟ್ ಮಾಡಿ, ಯಾವಾಗಾದ್ರೂ ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆದ್ರೆ ಆಗ ಅಗೇನ್ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಏನಾದ್ರು ನಿಫ್ಟಿನಲ್ಲಿ ಕಂಟಿನ್ಯೂಸ್ ಸೆಲ್ ಆಫ್ ಬರೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇದು ನಿಫ್ಟಿ ಆಯ್ತು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ 51,070 ಮೇಲೆ ಹೋದ್ರೆ ಮಾತ್ರನೇ ಸಿ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿ 51,070 ಮೇಲೆ ಹೋದ್ಮೇಲೆ ಇಲ್ಲಿ ನಾವು ಕಾಲ್ ಪೊಸಿಷನ್ಸ್ ನ ತಗೊಂಡಿದ್ವಿ. ನಮ್ಮ ಟಾರ್ಗೆಟ್ 51,350 ಇಂದ 400 ಲೆವೆಲ್ ಆಗಿತ್ತು. ಸೊ ಬ್ಯಾಂಕ್ ನಿಫ್ಟಿ 51,300 ಬರ್ತಿದ್ದಂಗೆ ಇಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡಿದ್ವಿ. ಎಂಡ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿ 51,350 ಮೇಲೆ ಹೋಗಿದ್ದು ಕ್ಲೋಸಿಂಗ್ ಕಂಡಿದ್ದು 51,295 ಹತ್ರ. ಸೊ ಇಲ್ಲಿಂದ ICICI ಕ್ವಾರ್ಟರ್ಲಿ ರಿಸಲ್ಟ್ ಮೇಲೆ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಡಿಪೆಂಡ್ ಆಗಿರುತ್ತೆ. ICICI ಬ್ಯಾಂಕ್ ರಿಸಲ್ಟ್ ಪಾಸಿಟಿವ್ ಬಂದ್ರೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಇಂದ ಡೈರೆಕ್ಟ್ ಆಗಿ 500 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನಿಂಗ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಆ ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಡೈರೆಕ್ಟ್ ಆಗಿ ತನ್ನ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ 51,750 ಇಂದ 800 ಲೆವೆಲ್ ಅಲ್ಲಿ ಬರ್ತವೆ. ಸೊ ಈ ಲೆವೆಲ್ ಅಲ್ಲಿ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರಾದ್ರೂ ಕಾಲ್ ಪೊಸಿಷನ್ಸ್ ಹೋಲ್ಡ್ ಮಾಡಿದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ಪ್ರಾಫಿಟ್ ಬುಕ್ ನ ಮಾಡ್ಕೊಳ್ಳೋದು ಒಳ್ಳೇದು. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ಕೊಡೋಕೆ ಶುರು ಆದ್ರೆ ಅಗೇನ್ ಆಗ ಅಲ್ಲಿನ ಅರ್ಧ ಮನಿ ಪೊಸಿಷನ್ಸ್ ಅದು 51,800 ಏನಾದ್ರು ತಗೊಂಡ್ರೆ ಇಲ್ಲಿಂದ ಅನದರ್ 500 to 600 ಪಾಯಿಂಟ್ಸ್ ಅಪ್ ಮೂವ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ 500 to 600 ಪಾಯಿಂಟ್ಸ್ ಅಪ್ ಮೂವ್ ಬ್ಯಾಂಕ್ ನಿಫ್ಟಿನ 52,300 ಇಂದ 400 ವರೆಗೆ ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಗ್ಯಾಪ್ ಅಪ್ ಆದ್ರೆ
ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಗೇನ್ ಇಲ್ಲಿ ಅಪ್ ಮೂವ್ ಕೊಡೋಕೆ ಶುರು ಆದ್ರೆ ಅಟ್ ದ ಮನಿ ಸಿ ಪೊಸಿಷನ್ಸ್ ನ ತಗೊಂಡು ನಾವು ಅಗೇನ್ ಕಾಲಲ್ಲಿ ಹೋಲ್ಡ್ ಮಾಡ್ಬೋದು. ಮೇಲೆ 52,300 400 ಲೆವೆಲ್ ಬರ್ತದಂಗೆ ಪ್ರಾಫಿಟ್ ಬುಕ್ ಮಾಡ್ಬೋದು. ಇನ್ನು ICICI ಬ್ಯಾಂಕ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದು ಏನಾದ್ರು ನೆಗೆಟಿವ್ ಆಗಿ ಗ್ಯಾಪ್ ಡೌನ್ ಅಂತ ಓಪನ್ ಆದ್ರೆ ಅದು 51,000 ಹತ್ರ ಸಪೋರ್ಟ್ ಇರುತ್ತೆ. ಇದು ಬ್ಯಾಂಕ್ ನಿಫ್ಟಿಯ 50-day ಮೂವಿಂಗ್ ಆವರೇಜ್. ಸೊ ಇಲ್ಲಿ ವೇಟ್ ಮಾಡ್ಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ತಾ ಇದ್ರೆ, ನೆಗೆಟಿವ್ ರಿಸಲ್ಟ್ ಇದ್ರೂ ಕೂಡ ICICI ಬ್ಯಾಂಕ್ ಅಲ್ಲಿ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ಮೊದಲನೇ 15 ನಿಮಿಷ ಅಥವಾ 20 ನಿಮಿಷ ವೇಟ್ ಮಾಡಿ ಏನಾದ್ರು ರಿಕವರಿ ಬರ್ತಾ ಇದ್ರೆ ಅಗೇನ್ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆನೇ ಬ್ಯಾಂಕ್ ನಿಫ್ಟಿನಲ್ಲಿ ಯೋಚನೆ ಮಾಡ್ಬೋದು. ಏನಾದ್ರು ಬ್ಯಾಂಕ್ ನಿಫ್ಟಿ 51,000 ಕೆಳಗಡೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿಂದ ಏನಾದ್ರು ಪುಟ್ ಪೊಸಿಷನ್ ತಗೋಬೋದಾ, ಇಲ್ಲ ಮಾರ್ಕೆಟ್ ಸೆಟಪ್ ಹೇಗಿದೆ ಅಂತ ನೋಡ್ಕೊಂಡು ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು.